ನಮಸ್ತೆ ಎಲ್ರಿಗೂ. ಬರುವ 19ನೇ ತಾರೀಕು ಅಕ್ಷಯ ತೃತೀಯ ಬರ್ತಾ ಇದೆ. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸೊ ಕೆಲವ್ರಿಗೆ ಅನುಮಾನ ಇದೆ 20ನೇ ತಾರೀಕು ಅಥವಾ 19ನೇ ತಾರೀಕು ಅಂತ. ಆ್ಯಕ್ಚುಲಿ ಅಕ್ಷಯ ತೃತೀಯ ಸ್ಟಾರ್ಟ್ ಆಗೋದು ನಿಮಗೆ 19ನೇ ತಾರೀಕು 10 ಗಂಟೆ 48 ನಿಮಿಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ 20ನೇ ತಾರೀಕು ಬೆಳಗ್ಗೆ 7 ಗಂಟೆ 24 ನಿಮಿಷಕ್ಕೆ ಮುಗಿಯುತ್ತೆ. ಹಾಗಾಗಿ ನೀವೇನೇ ಆಚರಿಸ್ಬೇಕಂದ್ರೂ ಕೂಡ 19ನೇ ತಾರೀಕು ಬಹಳ ಶುಭ ಮುಹೂರ್ತ ಇದೆ, ಅವತ್ತಿನ ದಿನ ಆಚರಿಸ್ಬೋದು. ಸೊ ಅದರಲ್ಲೂ ಕೂಡ 19ನೇ ತಾರೀಕು ನಿಮಗೆ ಮಾಳವ್ಯ ಯೋಗ ಮತ್ತು ಗಜಕೇಸರಿ ಯೋಗ ಎರಡೂ ಕೂಡ ಬರುತ್ತೆ ಅಂತ ಹೇಳ್ತೀವಿ. ಸೊ ಮಾಳವ್ಯ ಯೋಗ ಕೂಡ ಬಹಳ ಅಪರೂಪಕ್ಕೆ ಬರುವಂಥದ್ದು. ಸೊ ಹಾಗೆಯೇ ಗಜಕೇಸರಿ ಯೋಗ ಕೂಡ ಅವತ್ತಿನ ದಿನ ಬರುತ್ತೆ. ಸೊ ಈ ಥರ ಇದ್ದಾಗ ನಾವು ಮನೆಗೆ ಏನು ತರಬೇಕು? ಸೊ ಗೋಲ್ಡು ಅದೆಲ್ಲ ತರಲಿಕ್ಕೆ ಅಂತೂ ನಮ್ಮಿಂದ ಆಗಲ್ಲ. ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಎಲ್ಲನೂ ದುಬಾರಿ, ಎಲ್ಲ ಮೆಟೀರಿಯಲ್ಸು ದುಬಾರಿ ಆಗಿದೆ. ಈ ಥರ ಇದ್ದಾಗ ಸಾಮಾನ್ಯ ಜನ ಏನು ತರಬೇಕಾಗುತ್ತೆ? ಏನನ್ನು ನಾವು ಮನೆಗೆ ತೊಗೊಂಬಂದರೆ ಒಳ್ಳೆಯದಾಗುತ್ತೆ. ಬಂಗಾರ ತೊಗೊಂಬನ್ನಿ, ಬೆಳ್ಳಿ ತೊಗೊಂಬನ್ನಿ ಅಂದರೆ ನಮ್ಮ ಕೈಲಿ ಆಗಲ್ಲ ಮೇಡಮ್, ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಹೇಳಿ ಅಂತ ಹೇಳ್ತಾರೆ. ಆ ಥರದಲ್ಲಿ ನೀವು ಆವತ್ತಿನ ದಿನ ಒಂದು ಒಳ್ಳೆ 1 kg ಅಕ್ಕಿ ತೊಗೊಂಬನ್ನಿ. ಸ್ವಲ್ಪ ಘಮ ಘಮ ಅಂತಿರ್ತಕ್ಕಂಥದ್ದು, ಅಂದರೆ ನಾವೇನು ಬಾಸುಮತಿ ಅಂತ ಹೇಳ್ತೀವಿ. ಸೊ ಬಾಸುಮತಿ ಅಕ್ಕಿನ 1 kg ತೊಗೊಳ್ಳಿ. ಅವತ್ತಿನ ದಿನ ಹಾಲು ಖರೀದಿ ಮಾಡಿ, ಅವತ್ತಿನ ದಿನ ಮೊಸರು ಖರೀದಿ ಮಾಡಿ. ಸೊ ಅದು ಭಾಳಷ್ಟು ಒಳ್ಳೆಯದಾಗುತ್ತೆ. ಹಾಗೆಯೇ ಅರಿಶಿನ. ಸೊ ಅರಿಶಿನದ ಒಂದು ನಾವೇನು ಹೇಳ್ತೀವಿ ಅರಿಶಿನ ಕೊಂಬು ಅಂತ ಹೇಳ್ತೀವಿ. ಅರಿಶಿನ ಕೊಂಬನ್ನು ಒಂದು 1/4 kg ಆದರೂ ತೊಗೊಂಬನ್ನಿ. ಸಾಧ್ಯ ಇಲ್ಲ ನನಗೆ ಅಂದರೆ ಒಂದು 5 ಅರಿಶಿನ ಕೊಂಬಾದ್ರೂ ತೊಗೊಂಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ. ಅಕ್ಕಿನೂ ಅಷ್ಟೇ, ಅದನ್ನು ಕೂಡ ಪೂಜೆ ಮಾಡಿ ಬಳಸೋಕ್ಕೆ ಶುರು ಮಾಡಿ. ಆ ಅಕ್ಕಿ ಖಾಲಿ ಆಗದೆ ಇರೋ ಥರ ನೋಡ್ಕೊಳ್ಳಿ. ಅಂದರೆ ಒಂದು ತುಂಬಿರೋ ಡಬ್ಬ ಇರುತ್ತೆ, ಅಕ್ಕಿ ಡಬ್ಬ ನಮ್ಮದೆಲ್ಲರ ಮನೇಲಿ ಇರುತ್ತೆ. ಸೊ ಆ ಡಬ್ಬಕ್ಕೇ ಮಿಕ್ಸ್ ಮಾಡಿಬಿಡಿ. ಸೊ ಯಾವತ್ತೂ ಕೂಡ ಆ ಡಬ್ಬ ಖಾಲಿ ಆಗದೆ ಇರೋ ಥರ ನೋಡ್ಕೊಳ್ಳಿ. 1 kg ತಂದರೂ ಪರವಾಗಿಲ್ಲ, ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನೀವು ಅಕ್ಷಯ ತೃತೀಯನ ಆಚರಿಸಿ ಅಂತ ಹೇಳ್ತೀನಿ. ಭಾಳ ಒಳ್ಳೆಯ ಮುಹೂರ್ತ ಬೇಕು ಮೇಡಮ್, ನಮಗೆ ತುಂಬ ಚೆನ್ನಾಗಿದ್ದೀವಿ, ನಾವೇನೋ ಚಿನ್ನ ತೊಗೊಳ್ತೀವಿ, ಏನೋ ಬೆಳ್ಳಿ ತೊಗೊಳ್ತೀವಿ ಅಂತಂದರೆ ನೀವು ಸೊ ಅವತ್ತಿನ ದಿನ ಅಕ್ಷಯ ತೃತೀಯ ದಿನ ಸಾಯಂಕಾಲ ತೊಗೊಂಬನ್ನಿ. 5:15 7 ಗಂಟೆವರೆಗೂ ತುಂಬ ಒಳ್ಳೆಯ ಮುಹೂರ್ತಗಳಿದೆ. ಆ ಟೈಮಲ್ಲಿ ನೀವು ಹೋಗಿ ಆರಾಮಾಗಿ ನಿಮ್ಗೆ ಏನು ಬೇಕೋ ಅದನ್ನು ಖರೀದಿ ಮಾಡಿ. ಅಕ್ಷಯ ತೃತೀಯನ ಸಂಭ್ರಮದಿಂದ ಆಚರಿಸಿ. ಯಾವತ್ತೂ ಬೇಜಾರು ಮಾಡ್ಕೋಬೇಡಿ. ಮನೆ ಹೆಣ್ಮಕ್ಳು ಬೇಜಾರು ಮಾಡಿಕೊಂಡ್ರೆ ಮನೆಗೆ ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಹಾಗಿದ್ದಾಗ ಚಿನ್ನ ಇಲ್ಲ ಬೆಳ್ಳಿ ಇಲ್ಲ ಅಂತ ಕೊರಗೋದು ಬೇಡ, ಇರೋದ್ರಲ್ಲೇ ತೃಪ್ತಿಯಾಗಿರಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಅಕ್ಷಯ ತೃತೀಯ ಮಾಡಿ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.